ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ, ಈ ರೀತಿ ಕಮೆಂಟ್ ಮಾಡ್ತೀರಿ ಬ್ರೋ ಫೈರ್ ಎಫೆಕ್ಟ್ ಹೆಂಗೆ ಹಾಕೋದು ಅಂತ. ಸದ್ಯಕ್ಕೆ 2 ಕಮೆಂಟೇ ಸಿಕ್ಕಿದ್ದು ನನಗೆ. ಇನ್ನೂ ತುಂಬ ಬೇಜಾನ್ ಜನ ಕಮೆಂಟ್ ಹಾಕಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಬನ್ನಿ ಈ ವಿಡಿಯೋನ ನೋಡೋಣ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಟ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಕೊನೆವರೆಗೂ, ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಅಲರ್ಟ್ ಮೋಷನಲ್ಲಿ ಈ ರೀತಿ ಒಂದು ಫೋಟೋನ ಆ್ಯಡ್ ಮಾಡಿಕೊಂಡು, ನಾನು ಒಂದು XML ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಕೊಟ್ಕೊಳ್ಳಿ. ನೋಡಿ ಈ ರೀತಿ ಟೆಕ್ಸ್ಟು ನಿಮಗೆ ಬಂದಿರುತ್ತೆ. ಏನಾದ್ರು ಟೆಕ್ಸ್ಟು ಆ ಫೋಟೋಗಿನ್ನ ಚಿಕ್ಕ ಇತ್ತು ಅಂದರೆ ಆ ಟೈಮರ್ ಅಂತ ಟೈಮ್ ಸಿಂಬಲ್ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಮುಂದೆ ಐತಲ್ಲ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಫೋಟೋ ಎಲ್ಲಿವರೆಗೂ ಐತೆ ಅಲ್ಲಿವರೆಗೂ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ನೀವು ಬೀಟ್ ಮಾರ್ಕ್ ಎಲ್ಲಿ ಇಟ್ಕೊಂಡು ಅಲ್ಲಿ ಹಿಡ್ಕೊಂಡು ಆ ಥರ ಆಪ್ಷನ್ ಒತ್ತೋರೆ ಫುಲ್ಲು ಅಲ್ಲಿವರೆಗೂ ಸೆಟ್ ಆಗಿರುತ್ತೆ. ಮತ್ತು ಪ್ಲಸ್ ಐಕನ್ ಕ್ಲಿಕ್ ಮಾಡಿ, ನಾನೊಂದು ವೀಡಿಯೋ ಕೊಟ್ಟಿರ್ತೀನಿ ಅದನ್ನು ಹಾಕೊಳ್ಳಿ. ಅದು ಏನಂದರೆ ಫೈರ್ ವೀಡಿಯೋ ಹೇಗೆ ಹಾಕೋದಂತ ಕೇಳ್ತಿದ್ರು, ಅದಕ್ಕೆ ಕೊಟ್ಟಿದ್ದೀನಿ. ಅಲ್ಲಿ ಬ್ಲೆಂಡಿಂಗ್ ಆಪೋಸಿಟಿ ಮೇಲೆ ಹೋಗ್ಬಿಟ್ಟು ಲೈಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಅಥವಾ ಲೈಟನ್ನು ಕೊಟ್ಕೊಳ್ಳಿ. ನಾನು ಲೈಟನ್ನು ಕೊಟ್ಕೊಂಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಝೂಮ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಅಲ್ಲಿ ಟೆಕ್ಸ್ಟ್ ಐತಲ್ಲ, ಟೆಕ್ಸ್ಟ್ನ ಮೇಲ್ಗಡೆ ಎತ್ಕೊಂಡ್ಬನ್ನಿ. ಯಾಕಂದರೆ ಅದು ಕೆಳಗಡೆ ಇದ್ದಾಗ ಡಿಮ್ಮಾಗಿ ಕಾಣಿಸುತ್ತೆ, ಮೇಲ್ಗಡೆ ಎತ್ಕೊಂಡಾಗ ಡಾರ್ಕಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ನಿಮಗೆ ಇನ್ನೊಂದ್ಸಲಿ ತೋರಿಸ್ತೀನಿ ಹೇಗೆ ಫಾಂಟ್ನ ಮುಂದೆ ಇಟ್ಕೊಳ್ಳೋದಂತ ನೋಡ್ಕೊಂಡು. ಈ ರೀತಿ ವಿಡಿಯೋ ಎಲ್ಲಿವರೆಗೂ ಐತೆ ಅಲ್ಲಿವರೆಗೂ ಕೂಡ ಈ ರೀತಿ ನಾವು ಎನ್ಲಾರ್ಜ್ ಮಾಡ್ಕೊಬೋದು ಫಾಂಟ್ನ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಇದೇ ರೀತಿ ಫೈರ್ ಟೆಕ್ಸ್ಟ್ ಎಲ್ಲ ಹಾಕ್ಕೊಂಡು ಮಸ್ತಾಗಿ ಎಡಿಟ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಚಾನಲ್ನ ಅವ್ರ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಅವ್ರಿಗೂ ಕೂಡ ಎಡಿಟ್ ಮಾಡೋದನ್ನ ಕಲಿಸಿ.